ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಾಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ತಮಿಳ್ ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ತಮಿಳ್ ನ್ಯೂ ಇಯರ್ನ ಅಂತ ಈ ವ್ಲಾಗಲ್ಲಿ ಹಾಕಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲು ಬೇಳೆ ಬೇಯಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕಡಲೆ ಬೇಳೆ ಹಾಗೆ ತೊಗರಿ ಬೇಳೆನ ಎರಡನ್ನು ಈಕ್ವಲ್ ಆಗಿ ತಗೊಳ್ತಾ ಇದ್ದೀನಿ. ಈ ಕಪ್ ಸೈಜು 250 ml. ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋ ಅಂಥದ್ದು. ಇವಾಗ ತಾನೇ ಯುಗಾದಿ ಹಬ್ಬಕ್ಕೆ ನಾನು ಒಬ್ಬಿಟ್ಟೆಲ್ಲ ಮಾಡಿ ಸ್ವಲ್ಪನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅನ್ಸಿಕ ಇನ್ನೊಂದ್ಸಲ ಮಾಡಿ ಅಮ್ಮ ಅಂತ ಹೇಳಿದ್ಲು, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಒಬ್ಬಿಟ್ಟಿಗೆ ಹೂರ್ಣ ಮಾಡಬೇಕಾದ್ರೆ ಬೇಳೆಗಳನ್ನ ಕಲಸೋಗೋ ರೀತಿಲಿ ಬೇಯಿಸಬಾರ್ದು. ಸ್ವಲ್ಪ ಕೈಯಲ್ಲಿ ಇಸ್ಕಿ ನೋಡಿದ್ರೆ ಸ್ಮ್ಯಾಶ್ ಆಗಬೇಕು, ಆ ರೀತಿಲಿ ಇರಬೇಕು. ಸೊ ಆವಾಗಲೇ ಹೂರ್ಣನೂ ಚೆನ್ನಾಗಿ ಬರುತ್ತೆ, ಒಬ್ಬಿಟ್ಟು ಸಾಫ್ಟಾಗಿ ತೊಟ್ಬೋದು. ಹಾಗಾಗಿ ಸ್ವಲ್ಪ ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಳೆ ಎಲ್ಲ ಹಾಗೆ ಪಾತ್ರೆಲ್ಲೇ ಬೇಯಿಸ್ಕೊಬೋದು. ಬಟ್ ನಾನು ಹಬ್ಬದ ದಿನನೇ ಮಾಡ್ತಿರೋದ್ರಿಂದ ಕುಕ್ಕರಲ್ಲೇ ಬೇಯಕ್ಕೆ ಇಟ್ಬಿಡೋಣ, ಕೆಲಸ ಬೇಗ ಆಗೋದಿಲ್ಲ ಅಂತ ಒಂದು ವಿಷಯಲ್ಲಿ ಹಾಕ್ಸ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ತೊಗರಿಬೇಳೆ ಬೇಗ ಬೇಯುತ್ತೆ, ಕಡಲೆಬೇಳೆ ಬೇಗ ಬೇಯೋದಿಲ್ಲ. ಹಾಗಾಗಿ ಒಂದು ವಿಷಲ್ ಹಾಕಿಸ್ಕೊಳ್ತೀನಿ ನಾನು. ಒಂದು ಕುಕ್ಕರಲ್ಲಿ ಬೇಳೆನ ಬೇಯಕ್ಕಿಟ್ಟು ಇನ್ನೊಂದು ಕುಕ್ಕರಲ್ಲಿ ತರಕಾರಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಸಾಂಬಾರು ಮಾಡಿಬಿಡೋಣ ಅಂತ. ನಾನು ಕುಕ್ಕಿಂಗ್ ಮಾಡೋಕೆ ಇಟ್ಕೊಂಡಿದ್ದೆ, ಟೈಮು 1 ಗಂಟೆ ಆಗೋಗಿತ್ತು. ಲೇಟ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡೋಣ ಅಂತ ತರಕಾರಿನ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ. ಕುಕಿಂಗ್ ಕೆಲಸ ಬೇರೆ ಥರನೇ ಇರುತ್ತೆ, ಹಬ್ಬಗಳಲ್ಲಿ ಕುಕಿಂಗ್ ಕೆಲಸ ಬೇರೆ ಥರನೇ ಇರುತ್ತೆ. ಸೊ ಹಾಗೆ ಇವತ್ತು ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ವಿ ಅಂದರೆ ಒಬ್ಬಿಟ್ಟು, ಪಾಯಸ, ಬೋಂಡ, ಅನ್ನ, ಸಾಂಬಾರು, ಕೋಸಂಬರಿ, ಪಲ್ಯ, ರಸಂ ಇಷ್ಟೇ ಇದ್ದಿದ್ದು. ಸೊ ನಾನು ಹೇಳಿದ್ನಲ್ಲ 1 ಗಂಟೆಗೆ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಅಷ್ಟೇ ಮಾಡೋಕ್ಕಾಗಿತ್ತು. ತರಕಾರಿ ಸಾಂಬಾರನ್ನ ನಾನು ಯಾವಾಗಲೂ ಇದೇ ಥರ ಮಾಡುವಂಥದ್ದು. ಏನೆಲ್ಲ ತರಕಾರಿ ಹಾಕಬೇಕು ಅಂದ್ಕೊಂಡಿರ್ತೀನಿ ಆ ಥರ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ತರಕಾರಿ ಜೊತೆಗೆ ಬೇಳೆ, ಟೊಮೊಟೊ, ಈರುಳ್ಳಿ, ಅರಿಶಿಣ, ಉಪ್ಪು ಇಷ್ಟನ್ನು ಹಾಕಿ ಒಂದು ವಿಷಲ್ ಹಾಕಿಸ್ಕೊಳ್ತೀನಿ. ತುಂಬ ತರಕಾರಿಗಳು ಕಲಸೋಗೋ ರೀತಿಯಲ್ಲಿ ಬೇಯಿಸ್ಕೊಬಾರ್ದು. ಕಲಸೋಗಿದ್ರೆ ಏನ್ಸುತ್ತೆ ಅಂದರೆ ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ತುಂಬ ಗಟ್ಟಿ ಬಂದಂಗೆ ಅನಿಸುತ್ತೆ, ತರಕಾರಿ ಇರುವಂಥ ಫೀಲೇ ಬರೋದಿಲ್ಲ. ಸೊ ಹಾಗಾಗಿ ಅರ್ಧಂಬರ್ಧ ತರಕಾರಿನ ಬೇಯಿಸ್ಕೊಳ್ತೀನಿ. ಒಂದು ಅರ್ಧ ಭಾಗದಕ್ಕಿಂತ ಕಮ್ಮಿನೇ ತೆಂಗಿನಕಾಯಿನ ರುಬ್ಕೊಳ್ತೀನಿ. ಅದರ ಜೊತೆಗೆ ಸಾಂಬಾರ್ ಪೌಡರ್ನ ಹಾಕೊಳ್ತೀನಿ. ಎಷ್ಟು ಕ್ವಾಂಟಿಟಿ ಸಾಂಬಾರ್ ಪೌಡರ್ ಬೇಕು, 2 ಸ್ಪೂನು ಇಲ್ಲ 1.5 ಸ್ಪೂನು, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಮಸಾಲೆನ ರುಬ್ಬಿಟ್ಕೊಳ್ತೀನಿ. ಇದಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಹಾಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ತರಕಾರಿನ ಒಗ್ಗರಣೆಲ್ಲ ಹಾಕ್ಬಿಟ್ಟು ಮಸಾಲ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಏನು ಮಸಾಲ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಬೇಕಾದ್ರೆ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ತೀನಿ. ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಸಾಂಬಾರು ರೆಸಿಪಿ ಆಗಿತ್ತು. ಎಲ್ಲ ಸಾಂಬಾರನ್ನು ಇದೇ ಥರ ಮಾಡೋದಿಲ್ಲ, ಬಟ್ ಅದರದ್ದೇ ಆದಂಥ ಒಂದು ಬೇರೆ ಬೇರೆ ಥರದ್ದು ರೆಸಿಪೀಸ್ ಇರುತ್ತಲ್ವ. ಸೊ ಇವಾಗ ಬಸ್ಸಾರು ಅಂತ ಮಾಡ್ತಾರೆ, ತಿಳಿ ಸಾಂಬಾರು ಅಂತ ಮಾಡ್ತಾರೆ, ಸೊಪ್ಪಿನ ಸಾಂಬಾರು, ಇದೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಸೊ ಅದು ಅದ್ರ ತಕ್ಕನಾಗಿ ಮಾಡ್ತೀನಿ. ತರಕಾರಿ ಸಾರು ಮಾತ್ರ ಇದೇ ಥರ ಮಾಡೋ ದಿನನಿತ್ಯ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಯಾವುದಾದ್ರೂ ತರಕಾರಿ ಪಲ್ಯನ ಮಾಡೋದು ರೂಢಿ. ಹಾಗೆ ತರಕಾರಿ ಸಾಂಬಾರು ಮಾಡಿದ್ರೂ ಅಷ್ಟೇ, ತಿಳಿ ಸಾಂಬಾರು ಮಾಡಿದ್ರೂ ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಯಾವುದಾದ್ರೂ ತರಕಾರಿ ಪಲ್ಯ ಇರಬೇಕು. ಜಾಸ್ತಿ ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಹಾಗೆ ಆಲೂಗೆಡ್ಡೆ ಮತ್ತು ಬಾಳೆಕಾಯಿ ಪಲ್ಯ, ಸೊ ಈ ರೀತಿ ಪಲ್ಯನ ಮಾಡ್ತಾ ಇರ್ತೀವಿ. ಇಲ್ಲ ಕ್ಯಾರೆಟು, ಬೀಟ್ರೂಟು, ಸೊ ಈ ಥರದ ಪಲ್ಯನೂ ಮಾಡ್ತಾ ಅದೊಂಥರ ರೂಢಿಯಾಗಿ ಹೋಗ್ಬಿಟ್ಟಿದೆ. ನನಗೆ ಪಲ್ಯ ಇಲ್ಲ ಅಂದರೆ ಮಧ್ಯಾಹ್ನ ಊಟ ಮಾಡೋದು ಏನೋ ಒಂಥರ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಪಲ್ಯದ ಜೊತೆಗೆ ಮಜ್ಜಿಗೆ ಅಂತೂ ಈ ಬೇಸಿಗೆ ಟೈಮಲ್ಲಿ ಇರಲೇಬೇಕು. ಅದರಲ್ಲೂ ಪಾಂಡಿಚೇರಿಲಿ ಸಖತ್ತು ಶೆಕೆ. ಈ ಮಂತ್ ಹೇಗೋ ಪರವಾಗಿಲ್ಲ, ಇನ್ನು ಮೇ ಮಂತ್ ಅಂತೂ ಅಗ್ನಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ, ಅವಾಗಂತೂ ಇನ್ನೂ ತುಂಬ ಶೆಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಅನ್ನ, ಸಾಂಬಾರು, ಪಲ್ಯ ಆಯಿತು. ಇವಾಗ ಬೋಂಡ ಕಲಸಿಡೋಣ ಅಂತ ಹೇಳಿ ಕಲಸಿಡ್ತಾ ಇದ್ದೀನಿ. ಸೊ ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ 1-2 ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಸೋಂಬು ಕಾಳು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಆ ಸೋಂಬು ಕಾಳು ಬೋಂಡನ ತಿಂತಾ ಇರಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಸಿಗುತ್ತಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ, ನನಗಿಷ್ಟ. ಸೊ ಹಾಗಾಗಿ ಸ್ವಲ್ಪ ಸೋಂಬು ಕಾಳನ್ನ ಹಾಕಿದ್ದೀನಿ. ಒಂದು 3 ಈರುಳ್ಳಿನ ಹಾಕಿದ್ದೀನಿ. ಸೋಡಾ ಉಪ್ಪನ್ನ ಯೂಸ್ ಮಾಡಿಲ್ಲ ನಾನು. ಬೋಂಡಕ್ಕೆ ಈರುಳ್ಳಿನ ಜಾಸ್ತಿ ಹಾಕಬೇಕು, ತಿನ್ನಕ್ಕೆ ಇನ್ನೂ ರುಚಿಯಾಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಅಷ್ಟರಲ್ಲಿ ನಾನು ಮೈದಾ ಹಿಟ್ಟನ್ನ ಕಲಸಿಟ್ಬಿಡೋಣ. ಹೇಗಿದ್ರು ಟೈಮ್ ಬೇಕು ಇದಕ್ಕೆ, 1 ಅವರ್ ಇಲ್ಲ 2 ಅವರ್ ಆದರೂ ಚೆನ್ನಾಗಿ ನೆನಿಬೇಕು. ಒಬ್ಬಿಟ್ಟು ಚೆನ್ನಾಗಿ ತೊಟ್ಬೋದು. ಎಷ್ಟು ನೆಂದಿರುತ್ತೆ ಚೆನ್ನಾಗಿ ಅಗಲವಾಗಿ ಒಬ್ಬಿಟ್ಟನ್ನ ಮಾಡ್ಕೊಬಹುದು ಅಂತ ಹೇಳಿ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ ನಾನು.
ಸೊ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಸಮ ಪ್ರಮಾಣದಲ್ಲಿ ಕಲಿಸ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸಿ ಇಟ್ಟಿದ್ರೆ 1 ಅವರ್ ಆದರೂ ಬಿಡಬೇಕು ಹಿಟ್ಟನ್ನು ಕಲಸಿ. ಅಷ್ಟರಲ್ಲಿ ನಾನು ಇನ್ನು ಉಳಿದಿದ್ದ ಕೆಲಸ ಎಲ್ಲ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಮೈದಾ ಹಿಟ್ಟನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಕಲಸೋಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಚಿರೋಟಿ ರವೆ ಏನು ಮಿಕ್ಸ್ ಮಾಡಿಲ್ಲ, ಬರೀ ಮೈದಾ ಹಿಟ್ಟು ಮಾತ್ರ ಕಲಸಿ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ. ಸೊ ನಾನು ಇವಾಗ ಪೂಜೆಗೆ 1-2 ಒಬ್ಬಿಟ್ಟು ಬೇಕು ಅಷ್ಟೇ. ಸ್ವಲ್ಪನಾದರೂ ಇದು ನೆನೀಲಿ, ಆಮೇಲೆ 2 ಒಬ್ಬಿಟ್ಟಾಗಲಿ ಸ್ವಲ್ಪ ನೆನೀಲಿ ಅಂತ ಹೇಳಿ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಹೇಗಿದ್ರೆ ಒಂದು 1/2 ಅವರ್ ಆಗುತ್ತೆ ಹೂರಣನ ಮಾಡ್ಕೊಳ್ಳೋ ಅಷ್ಟು. ಪೂಜೆಗೆ ಅಂತ 1-2 ಒಬ್ಬಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಸಂಜೆ ಮೇಲೆ ಫ್ರೀ ಆಗ್ತೀನಿ, ಆವಾಗ ಒಬ್ಬಿಟ್ಟು ಮಾಡ್ಕೊಳ್ಬಹುದು. ಹೂರಣ ಮಾಡ್ಕೊಳ್ಳೋಕೆ ಅಂತ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ, ಸೊ ಈ ರೀತಿ ಬೇಳೆಗಳು ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ನನಗೆ ಗೊತ್ತು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಸ್ವಲ್ಪ ಮಿಕ್ಸಿಲಿ ರುಬ್ಬೇಕಾದ್ರೆ ಆ ಗಟ್ಟಿ ಪ್ರಮಾಣ ಕರೆಕ್ಟಾಗಿ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಒಂದೇ ವಿಷಲ್ ಹಾಕಿಸ್ಕೊಂಡು ಕರೆಕ್ಟಾಗಿ ಒಂದು ಹದದಲ್ಲಿ ಬೆಂದಿದೆ ಬೇಳೆಗಳು. ಸೊ ಹೂರಣ ತುಂಬ ತೆಳ್ಳಗಾಯಿತು ಅಂತಂದರೆ ಇದ್ರ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿದಾಗ ತೆಳು ಬರುತ್ತೆ. ಸೊ ತೆಳ್ಳಗಾಯಿತು ಅಂದರೆ ಒಬ್ಬಿಟ್ಟು ತೊಟ್ಟೋಕ್ಕಾಗೋದು. ಇವಾಗ ಇದನ್ನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ಅದ್ರ ಸಾಂಬಾರು ಮಾಡ್ಬೋದು, ಬಟ್ ನಾನು ಆಲ್ರೆಡಿ ತರಕಾರಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ. ನಾಳೆ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಸಾಂಬಾರು ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಎತ್ತಿಡ್ತಾ ಇದ್ದೀನಿ. ಒಬ್ಬಿಟ್ಟಿಂದ ಹೂರಣ ಏನಾದರೂ ತೆಳ್ಳಗಾಯಿತು ಅಂತಂದರೆ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಾನು. ಹುರುಗಡ್ಲೆ ಇದೆಯಲ್ಲ, ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಹೂರಣದಲ್ಲಿ ಮಿಕ್ಸ್ ಮಾಡಿದ್ರೆ ಗಟ್ಟಿ ಆಗುತ್ತೆ. ಫಸ್ಟ್ ಟೈಮ್ ಅಡುಗೆ ಏನಾದರೂ ಹೊಸದಾಗಿ ಕಲಿತಾ ಇದ್ದೀವಿ ಅಂತ ಅಂದರೆ ತುಂಬ ಮಿಸ್ಟೇಕ್ ಮಾಡ್ತೀವಿ. ಬಟ್ ನಾನು ಅದಂತೂ ಕರೆಕ್ಟಾಗಿ ಶ್ಯೂರಾಗಿ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಅಡುಗೆನ ಹೊಸದಾಗಿ ಕಲಿತಾ ಇದ್ದೀವಿ ಅಂತ ಅಂದರೆ ನಾನು ಇದೇ ಥರ ಮಿಸ್ಟೇಕ್ ತುಂಬ ಮಾಡಿದ್ದೀನಿ ಅಡುಗೆಗಳನ್ನ ಕಲಿಬೇಕಾದ್ರೆ. ಈ ಹಬ್ಬಗಳಲ್ಲೇ ಅಡುಗೆ ಮಾಡಬೇಕಾದ್ರೆ ಕಲ್ತಂಥ ರೆಸಿಪಿಲಿ, ಅದರಲ್ಲೂ ಕೆಡಿಸಿದಂಥ ರೆಸಿಪಿನ ಯಾವ ರೀತಿ ಸರಿ ಮಾಡೋದು ಅಂತ ಕಲ್ತಿದ್ದಂಥ ವಿಚಾರದಲ್ಲಿ ಬಂದಂಥದ್ದು ಕಡಲೆಪುಡಿ ವಿಚಾರ ಇದು. ಹಾಗೆ ನಾನು ಫಸ್ಟ್ ಟೈಮ್ ಒಬ್ಬಿಟ್ಟು ಮಾಡಬೇಕಾದ್ರೆ ಹೂರಣನ ತುಂಬ ತೆಳ್ಳಗೆ ಮಾಡಿಬಿಟ್ಟಿದ್ದೆ. ಎಷ್ಟು ಕ್ವಾಂಟಿಟಿಲಿ ಬೇಳೆಗಳನ್ನ ಹಾಕಬೇಕು, ಯಾವ ಥರ ಹದವಾಗಿ ಬೇಯಿಸ್ಕೋಬೇಕು, ಎಷ್ಟು ಬೆಲ್ಲ ಹಾಕಬೇಕು ಏನೂ ಗೊತ್ತಿರಲಿಲ್ಲ. ಹಾಗೆ ಮಾಡಿದ್ದಂಥದ್ದು ತುಂಬ ತೆಳ್ಳಗಾಗಿತ್ತು. ಅವಾಗ ಅಮ್ಮ ಎಳ್ಳೆನ ಪುಡಿ ಮಾಡಿ ಹಾಕು, ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇನೆ. ಎಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಲಿ ಒಂದು ಅರ್ಧ ಭಾಗ ತೆಂಗಿನಕಾಯಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಒಟ್ಟಿಗೆ ಎಲ್ಲನೂ ಜಾರಲ್ಲೇ ಹಾಕೊಂಡು ಒಂದು ರೌಂಡ್ ಆಡಿಸ್ಬಿಡೋಣ ಅಂತ ಹೇಳಿ. ಬೇಳೆ ಬಾಯಿಗೆ ಸಿಗಬಾರ್ದು, ಫುಲ್ಲು ಸ್ಮ್ಯಾಶ್ ಆಗಿರಬೇಕು, ಕಲಸಿರಬೇಕು. ಆವಾಗಲೇ ಒಬ್ಬಿಟ್ಟಿನ ಹೂರಣ ಸ್ವಲ್ಪ ತರಿ ಇಲ್ದಂಗೆ ಚೆನ್ನಾಗಿರುತ್ತೆ. ಬೇಳೆಗಳ ಮಧ್ಯದಲ್ಲಿ ಸಿಗ್ತಾ ಇತ್ತು ಅಂದರೆ ತಿನ್ನೋಕ್ಕೂ ಚೆನ್ನಾಗಲ್ಲ, ಮತ್ತು ತೊಟ್ಟಬೇಕಾದ್ರೂ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಬೇಳೆ ಎಲ್ಲ ರುಬ್ಬಿದ್ದು ಈ ರೀತಿ ಇರಬೇಕು, ತರಿ ಇರಬಾರ್ದು. ಸ್ವಲ್ಪ ತರಿ ಇತ್ತು ಅಂತ ಅಂದರೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡ್ರೆ ಆಯಿತು. ಸೊ ಇವಾಗ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ, ಬೇಗನೆ ಕರ್ಗೋಗಿ ಹೂರಣನ ಫೈನಲಿ ಈ ರೀತಿ ಮಾಡಿದ್ದೀನಿ. ನನಗೆ ಕರೆಕ್ಟಾಗಿ ಕೈಲಿ ಮುಟ್ಟು ನೋಡಿದ್ರೆ ಗೊತ್ತಾಗ್ತದೆ ತೊಟ್ಟಕ್ಕೆ ಸರಿಯಾಗಿದೆ ಅಂತ ಹೇಳಿ. ಸೊ ಕೈ ಗಂಟಬಾರ್ದು, ನಾನು ತೋರಿಸ್ತಿದ್ದೀನಲ್ಲ, ಒಂದು ಸ್ವಲ್ಪನೂ ಕೈ ಗಂಟ್ತಾ ಇಲ್ಲ. ಈ ರೀತಿ ಹೂರಣನ ಮಾಡ್ಕೊಬೇಕು. ಹಾಗೆ ಕುಕ್ಕಿಂಗ್ ಎಲ್ಲ ಮುಗೀತು. ಪೂಜೆಗೆ ಅಂತ ಒಂದು 4 ಒಬ್ಬಿಟ್ಟು ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ರೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಫ್ರೀ ಆಗಿರ್ತೀನಿ. ಆವಾಗ ನಿಧಾನವಾಗಿ ಒಬ್ಬಿಟ್ಟನ್ನ ತೊಟ್ಕೋಬೋದು ಅಂತ ಹೇಳಿ ಪೂಜೆ ಫಸ್ಟ್ ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀವಿ. ಅನ್ಸಿಕಂಗೆ ಒಬ್ಬಿಟ್ಟು ಅಂದರೆ ತುಂಬ ಇಷ್ಟ. ಸೊ ಏನಾದರೂ ಹಬ್ಬದಲ್ಲಿ ತಿಂಡಿ ಮಾಡಬೇಕಾ ಅಂದರೆ ಜಾಸ್ತಿ ಕೇಳೋದೆ ಒಬ್ಬಿಟ್ಟು ಮಾಡ್ಕೊಡಿ ಅಂತ ಕೇಳ್ತಾ ಇರ್ತಾಳೆ. ನಮ್ಮ ಮನೇಲಿ ಸಿಹಿ ಯಾರು ಜಾಸ್ತಿ ತಿನ್ನೋದಿಲ್ಲ, ಇವಳೊಬ್ಳೆ ಒಬ್ಬಿಟ್ಟು ಇಷ್ಟಪಡ್ತಾಳೆ, ನಾನು ತಿನ್ಬೇಕಷ್ಟೇನೆ. ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ ನಾನು. ತುಂಬ ಜಾಸ್ತಿ ಎಲ್ಲ ಮಾಡಿ ಸ್ಟೋರ್ ಮಾಡಿ ದಿನಕ್ಕೆ ನೆಕ್ಸ್ಟ್ ಡೇಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ ಊಟದ ವಿಚಾರದಲ್ಲಿ. ಹಾಗೆ ನಾವು ಕೂಡ ಊಟ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈವ್ನಿಂಗ್ ಟೈಮಲ್ಲಿ ಒಬ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಿಟ್ಟನ್ನ ಕೈಯಲ್ಲಿ ಮುಟ್ಟಿದ್ರೆ ಆಯಿಲ್ ಅಂಟ್ತಾ ಇಲ್ಲ, ಚೆನ್ನಾಗಿದೆ. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. 1 ಅವರ್ಗಿಂತ ಮೇಲೆ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು 1/2 ಅವರ್ ಕೆಲಸ ಆಗೋದಿಲ್ಲ, ಬೇಗ ತೊಟ್ಕೊಟ್ಬಿಡಿ ಅಮ್ಮ, ನಾನು ಬೇಯಿಸ್ತೀನಿ ಅಂತ ಹನ್ಸಿಕಾಯಿ ಹೇಳಿದ್ಲು. ಟೆರೆಸ್ ಮೇಲೆ ಹೋಗೋಣ ಅಂತ ಹೇಳಿ. ಹೇಗಿದ್ರು ಮಕ್ಳಿಗೆ ರಜಾ ಇತ್ತಲ್ವ, ಸ್ವಲ್ಪ ಸೆಕೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಇವಾಗೆಲ್ಲ ಸಾಯಂಕಾಲದ ಈವ್ನಿಂಗ್ ಟೈಮ್ನ ನಾವು ಟೆರೆಸ್ ಮೇಲೆ ಕಳೆಯೋದಾಗೋಗ್ಬಿಟ್ಟಿದೆ. ಸೊ ಬೇಗ ಒಬ್ಬಿಟ್ಟೆಲ್ಲ ಮಾಡಿಬಿಟ್ಟು ನಾವು ಕೂಡ ಟೆರೆಸ್ ಮೇಲೆ ಹೋದ್ವಿ. ಸೊ ನಾನು ಇಷ್ಟು ಗಾತ್ರದಲ್ಲಿ ಮೈದಾ ಹಿಟ್ಟನ್ನ ತಗೊಂಡು ಫಸ್ಟ್ ಈ ರೀತಿ ತೊಟ್ಕೊಳ್ತೀನಿ. ಇದು ಒಬ್ಬಿಟ್ಟು ತೊಟ್ಟ ಅಂತ ಕವರ್ನ ತಗೊಂಡು ಹಾಗೆ ಎಷ್ಟು ಬೇಕು ಅಷ್ಟು ಮೀಡಿಯಂ ಸೈಜಲ್ಲಿ ಹೂರಣನ ತಗೊಂಡು ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಫುಲ್ ಮೈದಾ ಹಿಟ್ಟಿಂದ ಫುಲ್ಲಾಗಿ ಕವರ್ ಮಾಡಬೇಕು. ಕವರ್ ಮಾಡಿದ ಮೇಲೆ ಒಂದ್ಸಲ ಎಣ್ಣೆನ ತಿರ್ಗಾ ಆಳೆಗೆ ಹಚ್ಚಿಬಿಟ್ಟು ತೊಟ್ಟಿದ್ರಾಯ್ತು. ತೊಡ್ತಾನೆ ನಮಗೆ ಎಷ್ಟು ಅಗಲ ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಿಟ್ಟು ಚೆನ್ನಾಗಿ ನೆಂದಿದ್ರೆ ತೆಳುವಾಗಿ ತೊಟ್ಕೊಬಹುದು. ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಒಬ್ಬಿಟ್ಟು ಕೂಡ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಸೊ ಬಿಸಿಲಿ ಸ್ವಲ್ಪ ಗಟ್ಟಿ ಇರುತ್ತೆ. ಬೇಯಿಸಿ ಸ್ವಲ್ಪ ಹೊತ್ತು ಇಟ್ಟಿದ ಮೇಲೆ
ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕೆ. ಒಂದೆರಡು ಒಬ್ಬಿಟ್ಟನ್ನ ಬೇಯಿಸಿ ತೋರಿಸ್ಕೊಟ್ಟೆ. ಸೊ ತವಾ ಮೇಲೆ ಈ ರೀತಿ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ತಿರ್ಗಾಕ್ಬೇಕಾದ್ರೆ ಒಂದೊಂದ್ಸಲ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಬೇಯಿಸ್ಬಿಡು ಅಂತ ಹೇಳಿ. ಸೊ ಒಂದೆರಡು ಒಬ್ಬಿಟ್ಟನ್ನ ಬೇಯಿಸಿ ತೋರಿಸ್ಕೊಟ್ಟೆ. ಅವಳೆ ಫುಲ್ಲಾಗಿ ಬೇಯಿಸಿದ್ಲು. ಒಬ್ಬಿಟ್ಟನ್ನ ಆಳೆ ಮೇಲೆ ಎಷ್ಟು ತೆಳುವಾಗಿ ತೊಡ್ತೀವೋ ಅಷ್ಟೇ ಕೇರ್ಫುಲ್ಲಾಗಿ ತವಾ ಮೇಲೆ ಹಾಕಬೇಕು. ಸ್ವಲ್ಪ ಹರಿದೋಯ್ತು ಅಂದರೆ ಆ ಶೇಪೇ ಹಾಳಾಗಿ ಬರೀ ಒಬ್ಬಿಟ್ಟು ತಿನ್ನೋದ್ರಕ್ಕಿಂತ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಬಿಸಿ ಒಬ್ಬಿಟ್ಟು ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಸೊ ನಾವು ಒಬ್ಬಿಟ್ಟೆಲ್ಲ ಮಾಡಿ ಟೆರೆಸ್ ಮೇಲೆ ಹೋದ್ವಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಹೇಗಿದ್ರು ಶೆಕೆ ಆಗ್ತಾಯಿತ್ತು ಅಂತ ಹೇಳಿ 6 ಗಂಟೆಗೆ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ನಾವು ಟೆರೆಸ್ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಮಕ್ಕಳ ಜೊತೆ ಮಾತಾಡಿಕೊಂಡು ಹಾಗೆ ಚೆಸ್ ಎಲ್ಲ ಆಡಿಕೊಂಡು ಸ್ವಲ್ಪ ನಮ್ಮ ಮಾತುಕತೆ ಹಾಡಿಕೊಂಡು ಕೂತ್ಕೊಂಡ್ವಿ. ಸೊ ಅವತ್ತು ಮೂನಂತೂ ತುಂಬ ಚೆನ್ನಾಗಿತ್ತು. ರೆಡ್ ಕಲರ್ ಮೂನ್ ಇದಾಗಿತ್ತು ನಮ್ಮ ತಮಿಳ್ ನ್ಯೂ ಇಯರ್ ಸೆಲೆಬ್ರೇಷನ್ನು. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಹೋಗಿ ಕೊಟ್ಟರೆ ನಾನು ಹಾಕೋ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.